ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಿಸಲು ನಮ್ಮ ಹಾನಗಲ್ ಅಂಜುಮನ್ ಕಮಿಟಿಯ ಸಹಯೋಗದಲ್ಲಿ ಅಕ್ಕಿಯಾಲೂರು ಅಂಜುಮನ್ ಕಮಿಟಿ ಸಹಿತ ಎಲ್ಲ ತಾಲೂಕಿನ ಅಂಜುಮನ್ ಕಮಿಟಿಯ ಸದಸ್ಯರು ಎಲ್ಲರ ಹಿರಿಯರು ಅಂಜುಮನ್ ಕಮಿಟಿ ಎಲ್ಲ ಸದಸ್ಯರು ಇಲ್ಲಿ ಕೂಡಿದ್ದೀವಿ. ನಮಗೆ ಏನಂದರೆ ಮನವಿ ಏನಂದರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ, ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ಇದ್ರ ಮನವಿ ಏನಂತಂದರೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯಾಗಿ ಘೋಷಣೆ ಮಾಡಬೇಕು. ಆದ್ದರಿಂದ ಯಾಕೆ ಅಂದರೆ ಇದು ನಮ್ಮ ಮುಸ್ಲಿಂ ಸಮುದಾಯವನ್ನು ಕೆಟ್ಟ ಹೆಸರಿಗೆ ಎಳ್ಕೊಂಡು ಹೋಗೋಂಥ ಒಂದು ವಸ್ತುವಾಗಿಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಗೋವನ್ನು ಮುಸ್ಲಿಂ ಸಮುದಾಯವನ್ನು ಕೆಟ್ಟ ದಾರಿಗೆ ತೊಗೊಂಡೋಗಿ ಮುಸ್ಲಿಂ ಸಮುದಾಯವನ್ನು ಹಾಳು ಮಾಡೋ ವಿಚಾರಧಾರೆ ಒಳಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ನಮ್ಮ ಆಹಾರ ಪದ್ಧತಿ ಮಾಂಸಾಹಾರ, ನಮ್ಮ ಆಹಾರ ಪದ್ಧತಿ ಅದು ಬಿಟ್ಟರೆ ಬೇರೆ ಏನಿಲ್ಲ. ಮಾಂಸಾಹಾರ ನಾವು ಮುಸ್ಲಿಂ ಧರ್ಮದವರು ಹಿಂದೂ ಧರ್ಮದ ಯಾವುದೇ ಅವರ ಸನಾತನಿ ಧರ್ಮಗಳಿಂದ ಆಚರಣೆ ವಿಚಾರಗಳಿಗೆ ನಾವು ವಿರುದ್ಧವಾಗಿಲ್ಲ. ನಮ್ಮ ಆಹಾರ ಪದ್ಧತಿಯನ್ನು ಒಂದು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆ ವಿಚಾರವಾಗಿ ಒಂದು ಕೇವಲ ಗೋವಿನ ಹೆಸರಿನಲ್ಲಿ ರಾಜಕಾರಣ ಮಾಡತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ನಾವು ಒಂದು ಬುದ್ಧಿ ಕಲಿಸ್ಬೇಕಂತೇಳಿ. ನಮ್ಗೆ ಅದರಿಂದ ಬೇರೆ ಏನಿಲ್ಲ, ನಮ್ಗೆ ತಿನ್ನಕ್ಕೆ ಕೊಡಬಾರ್ದು ಅಂತಲ್ಲ. ಅದು ಬಿಟ್ಟರೆ ಮತ್ತು ಕುರಿ ಗಿರಿ ಸಾಕಷ್ಟಿದೆ, ಅದು ತಿಂತಾರೆ. ಮಾಂಸಾಹಾರಿ ಎಲ್ಲರೂ ತಿಂತಾರೆ. ಹಿಂದೂ ಸ್ವಲ್ಪ ಸಮಾಜದವರು ಮಾಂಸಾಹಾರನ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಬಾರ್ದು. ಗೋಮಾತೆ ಜೊತೆಗೆ ಅವ್ರಿಗೆ ಅನ್ಯೋನ್ಯವಾದ ಹಿತ ಸಂಬಂಧ ಇದೆ. ನಮ್ಮದು ಅದೇ ರೀತಿ ಗೋಮಾತೆಯನ್ನು ಪೂಜಿಸುವಂಥ ಮನೋಭಾವನೆಯದು ನಮ್ಮ ಮುಸ್ಲಿಂ ಸಮುದಾಯದಲ್ಲೂ ಇದೆ. ಇದನ್ನು ಪಟ್ಟಭದ್ರ ಹಿತಾಸಕ್ತಿಗಳು ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ದೇಶದಲ್ಲಿ ಅಸ್ಮಿರತೆ ಬರಬಾರ್ದು, ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಬಾರ್ದು ಅನ್ನೋ ಸದುದ್ದೇಶದಿಂದ ಇವತ್ತು ಎಲ್ಲ ದೇಶದ ಮುಸ್ಲಿಂ ಸಮುದಾಯದವರು ಪಶ್ಚಿಮ ಬಂಗಾಳದಲ್ಲಾಗಿರ್ಬೋದು, ಬಿಹಾರದಲ್ಲಾಗಿರ್ಬೋದು ಅದೇ ರೀತಿ ಘೋಷಣೆ ಮಾಡ್ಕೊತ ಬಂದಿದ್ದಾರೆ. ಈ ವಿಚಾರವಾಗಿ ನಾವು ಕರ್ನಾಟಕದಲ್ಲಿ ನಮ್ಮ ಹಾನಗಲ್ನಿಂದ ಇದು ಶುರು ಆಗಿದೆ. ಮುಂದಿನ ದಿನಗಳಲ್ಲಿ ಇದು ರಾಜ್ಯ ಮಟ್ಟದಲ್ಲಿ ವ್ಯಾಪಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎರಡೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಮನವಿ ಏನಂದರೆ ಗೋ ರಕ್ಷಣಾ ಜೊತೆಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಮಾಡಿದ್ರಿಂದ ಅಲ್ಲಿ ಏನು ಸಾಕಷ್ಟು ಬೇರೆದವ್ರ ಮೇಲೆ ಅತ್ಯಾಚಾರಗಳು, ಕೆಲವೊಂದು ಗೋ ರಕ್ಷಣೆ ಮೇಲೆ ಅನೈತಿಕ ಪೊಲೀಸಿಗಿರಿ, ಗುಂಡಾಗಿರಿ, ಆಮೇಲೆ ವಸೂಲಿ ಕೆಲಸಗಳು, ವಸೂಲಿ ದಂಧೆಗಳು ಇಂಥವೆಲ್ಲ ಆಗ್ತಾಯಿದೆ ಅಂತ ಗಮನಕ್ಕೆ ಬಂದಿದೆ. ಇವೆಲ್ಲಕ್ಕೂ ಕಡಿವಾಣ ಹಾಕೋಕ್ಕೆ ಒಂದು ಕಾನೂನನ್ನು ಇರಬೇಕು. ಅದಕ್ಕಾಗಿ ಗೋವನ್ನು ರಕ್ಷಣೆ ಮಾಡಲಿ ಅಂತ ನಮ್ಮೆಲ್ಲರ ಎಲ್ಲ ಸಮುದಾಯದ ಮನವಿ. ಇದಕ್ಕೆ ತಾವು ಎಲ್ಲರೂ ಸರ್ಕಾರದ ಮಟ್ಟದಲ್ಲಿ ಕಿವಿಗಾಡಲಿ ಅಂತ ತಮ್ಮೆಲ್ಲರೂ ಕೇಳ್ತೀವಿ. ಈಗಾಗಲೇ ನಮ್ಮ ಭಾರತ ದೇಶದಲ್ಲಿ ಮೊನ್ನೆ ಬಕ್ರೀದ್ ಹಬ್ಬದಲ್ಲಿ ನಮ್ಮ ಉಲಮಾವುಗಳನ್ನು ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು, ಈ ಹಬ್ಬದಲ್ಲಿ ಗೋವನ್ನು ಕುರ್ಬಾನಿ ಕೊಡಬಾರ್ದು ಅಂಥೇಳಿ ಕರೆ ಕೊಟ್ಟಿದ್ದರು. ಅದಕ್ಕೆ ಮನಗೊಂಡು ನಾವು ಹೋದ ಬಕ್ರೀದ್ ಹಬ್ಬದಲ್ಲಿ ಯಾವುದೇ ಜಾನುವಾರುಗಳನ್ನು ಕುರ್ಬಾನಿ ಕೊಟ್ಟಿಲ್ಲ. ಕುರ್ಬಾನಿ ಬಕ್ರಾ ಬಿಟ್ಟು ಯಾವುದೇ ದೊಡ್ಡ ಜಾನುವಾರನ್ನು ಕೊಟ್ಟಿಲ್ಲ. ಮುಂದಾದರೂ ನಮ್ಮದು ಮೇನ್ ಇಂಟೆನ್ಷನ್ ಏನೈತೆ, ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕು. ನೀವು ನಮ್ಮ ಭಾರತ ದೇಶದಲ್ಲಿ ನವಿಲನ್ನು ರಾಷ್ಟ್ರೀಯ ಪಕ್ಷ ಹೆಂಗೆ ಘೋಷಿಸಿರಿ, ಅದೇ ರೀತಿ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಘೋಷಿಸಬೇಕೆಂದು ನಮ್ಮ ಮನವಿ. ಇದಕ್ಕೆ ಮಾರಲಿಕ್ಕೆ ಯಾರು ಬರ್ತಾರೆ, ತಗೊಳಕ್ಕೆ ಯಾರು ಬರ್ತಾರೆ, ಆಮೇಲೆ ಅದಕ್ಕೆ ಜುಬಾ ಮಾಡೋಕ್ಕೆ ಯಾರು ಹೋಗ್ತಾರೆ, ತಿನ್ನಕ್ಕೆ ಯಾರು ಹೋಗ್ತಾರೆ, ಎಲ್ಲರೂ ಇದಕ್ಕೆ ಜವಾಬ್ದಾರ ಆಗ್ತಾರೆ. ಅದಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿಯವರಿಗೆ ಹಾನಗಲ್ ತಾಲೂಕಿನ ಸಮಸ್ತ ಅಂಜುಮನ್ ವತಿಯಿಂದ ನಮ್ಮದು ಏನು ಮನವಿ ಐತಿ, ತಾವು ರಾಜ್ಯ ಸರ್ಕಾರಕ್ಕೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಎಂದು ಘೋಷಿಸಬೇಕು ಅಂಥೇಳಿ ನಮ್ಮ ಕಳಕಳಿ ವಿನಂತಿ. ತಾವು ಮೀಡಿಯಾದವರು ಈ ನಮ್ಮ ಮನವಿಯನ್ನು ಕೇಂದ್ರ ಸರ್ಕಾರ ಮಟ್ಟ ಮುಟ್ಟಿಸಬೇಕು. ತಮ್ಮ ಮೀಡಿಯಾ ಏನಿದೆ 1000 ಮಂದಿದ್ದು ಒಂದು ಮೀಡಿಯಾ ಕೆಲಸ ಮಾಡ್ತೈತಿ. ಅದಕ್ಕೆ ಮೀಡಿಯಾದವ್ರಿಗೆ ಹಾನಗಲ್ ತಾಲೂಕಿನ ಸಮಸ್ತ ಮುಸ್ಲಿಂ ಸಮಾಜ ವತಿಯಿಂದ ತಾವು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರಿಗೆ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನು ಘೋಷಿಸಬೇಕು ಅಂಥೇಳಿ ಒತ್ತಾಯಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ಕಳಕಳಿ ವಿನಂತಿ.